ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜುಲೈ 25ರಂದು ಬರುವಂತಹ ದೇವಶಯನಿ ಆಷಾಢ ಏಕಾದಶಿ ಅತ್ಯಂತ ಪವಿತ್ರವಾದಂಥ ದಿನಗಳಲ್ಲಿ ಒಂದಾಗಿದೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಪ್ರವೇಶಿಸುತ್ತಾರೆ. ಆದ್ದರಿಂದ ಈ ದಿನ ಮಾಡಿದ ಭಕ್ತಿ, ಪೂಜೆ, ಜಪ ಮತ್ತು ವೃತಕ್ಕೆ ವಿಶೇಷವಾದಂತಹ ಪುಣ್ಯ ಫಲ ಇದೆ. ನಾನು ಹೇಳುವಂತ ಕೆಲಸವನ್ನ ಇಂದ ಮಾಡಿದ್ರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಾ. ಹಾಗಾದ್ರೆ ಈ ಏಕಾದಶಿಯಂದು ಏನ್ ಕೆಲಸ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ಏಕಾದಶಿಯಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಶುದ್ಧವಾದ ಹಳದಿ ಅಥವಾ ಬಿಳಿ ಬಟ್ಟೆಯನ್ನು ಧರಿಸಿ ಒಂದು ತಾಮ್ರದ ತಟ್ಟೆಯಲ್ಲಿ ಹಳದಿ ಬಟ್ಟೆಯನ್ನು ಹಾಸಬೇಕು. ಅದರ ಮೇಲೆ ಶ್ರೀ ಮಹಾವಿಷ್ಣು ಅಥವಾ ಶ್ರೀ ಲಕ್ಷ್ಮೀ ನಾರಾಯಣರ ಭಾವಚಿತ್ರವನ್ನ ಬಿಡಿಸಿ ಚಿತ್ರದ ಮುಂದೆ 108 ತುಳಸಿ ದಳವನ್ನು ಇಟ್ಟುಕೊಳ್ಳಿ. ಪ್ರತಿಯೊಂದು ತುಳಸಿ ದಳವನ್ನು ಅರ್ಪಿಸುವಾಗ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ಒಂದೊಂದೇ ತುಳಸಿ ದಳವನ್ನ ಅರ್ಪಿಸುವಾಗ ನಾವು ಹೇಳಿದಂತ ಮಂತ್ರವನ್ನ ಜಪ ಮಾಡಿ, ಅದನಂತರ ಶುದ್ಧ ತುಪ್ಪದಿಂದ 12 ದೀಪಗಳನ್ನ ಬೆಳಗಿಸಿ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ 108 ಬಾರಿ ಜಪ ಮಾಡಿ. ಈ ದಿನ ಸಾಧ್ಯವಾದ್ರೆ ಉಪವಾಸವಿದ್ದು ಸಂಜೆ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪ್ರದಕ್ಷಿಣೆಯನ್ನ ಹಾಕಿ ಕೊನೆಯಲ್ಲಿ ಬಡವರಿಗೆ ಅಥವಾ ದೇವಸ್ಥಾನದಲ್ಲಿ ಹಳದಿ ಬಟ್ಟೆ, ಕಡಲೆಬೇಳೆ, ಬೆಲ್ಲ ಮತ್ತು ಬಾಳೆಹಣ್ಣನ್ನ ದಾನವನ್ನ ಮಾಡಿದ್ರೆ ಇನ್ನಷ್ಟು ಪುಣ್ಯ ಪ್ರಾಪ್ತಿ ಲಭಿಸುತ್ತೆ. ಈ ಕೆಲಸವನ್ನ ಸಂಪೂರ್ಣವಾಗಿ ಭಕ್ತಿಯಿಂದ ನೀವು ಮಾಡಿದ್ದೇ ನಿಜವಾದಲ್ಲಿ ಮನೆಯಲ್ಲಿ ಅಡೆತಡೆಗಳನ್ನ ನಿವಾರಣೆ ಆಗುತ್ತೆ. ಹಾಗೆ ವಿಷ್ಣುವಿನ ಅನುಗ್ರಹ ದೊರೆಯುತ್ತೆ. ಪ್ರತಿಯೊಬ್ಬರು ಕೂಡ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಜೈ ಶ್ರೀಮನ್ ನಾರಾಯಣ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ ವೀಕ್ಷಕರೇ.